ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಅರಳುವ ಹೂವಿಗೆ ಹೇಗೆ ಪ್ರತಿದಿನ ನೀರು ಬೇಕಾಗುತ್ತದೆಯೋ ಹಾಗೆ ವಿದ್ಯಾರ್ಥಿ ಜೀವನದಲ್ಲಿ ಮಕ್ಕಳಿಗೆ ಪ್ರತಿದಿನ ವಿದ್ಯೆ ಎಂಬ ಅಮೃತ ನೀಡುವ ಶಿಕ್ಷಕರ ಪಾತ್ರವೂ ಅಷ್ಟೇ ಮುಖ್ಯ. ಹೌದು, ಈಗಿನ ದಿನಮಾನದಲ್ಲಿ ಸರ್ಕಾರಿ ಶಾಲೆ ಅಂದ್ರೆ ಮೂಗು ಮುರಿಯುವರೇ ಹೆಚ್ಚು. ಆದರೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಸಂಬರಗಿ ಗ್ರಾಮದ ಸರ್ಕಾರಿ ಶಾಲಾ ಮಕ್ಕಳ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಜನಮೆಚ್ಚುಗೆ ಪಡೆದುಕೊಂಡಿದೆ. ಮಕ್ಕಳ ಶಿಲ್ಪಾಕಾರ ಶಿಕ್ಷಕರಿಂದ ಗುಣಮಟ್ಟದ ಶಿಕ್ಷಣ ಪಡೆಯುವತ್ತ ವಾರ್ಷಿಕ ಸ್ನೇಹ ಸಮ್ಮೇಳನ ಆಚರಿಸುವ ಮೂಲಕ ಖಾಸಗಿ ಶಾಲೆಗಳಿಗಿಂತ ನಾವೇನು ಕಮ್ಮಿ ಇಲ್ಲ ಎಂದು ಈ ಸರ್ಕಾರಿ ಶಾಲೆಯ ಮಕ್ಕಳು ಸಾಬೀತು ಮಾಡಿದ್ದಾರೆ. ಅದು ಏನು ಬಾಂಡಿಂಗ್ ಐತಲ್ಲ, ಸ್ಟೂಡೆಂಟ್ ಅಂಡ್ ಟೀಚರ್ ಬಾಂಡಿಂಗ್, ಇದು ಕಾನ್ವೆಂಟ್ ಶಾಲೆಯಲ್ಲಿ ಸಿಗೋದಿಲ್ಲ. ಯು ಆಲ್ ಆರ್ ಲಕ್ಕಿ ಟು ಬಿ ಹಿಯರ್. ನೀವೆಲ್ಲ ಇಲ್ಲಿ ಈ ಶಾಲೆಯಲ್ಲಿ ಕಲೀಲಿಕ್ಕೆ ಅದೃಷ್ಟವಂತರು. ಈ ಗಡಿ ಪ್ರದೇಶಗಳಲ್ಲಿ ಸರ್ಕಾರಿ ಶಾಲೆಯನ್ನು ನಡೆಸುವುದು ಕೂಡ ಅಷ್ಟೇ ಕಠಿಣವಾದ ಒಂದು ಚಾಲೆಂಜ್ ಇದೆ ಅವರಿಗೆ. ಅದನ್ನು ನಿಭಾಯಿಸ್ತಾ ಬಂದಿದ್ದಾರೆ. ಸುಮಾರು 300ಕ್ಕಿಂತ ಜಾಸ್ತಿ ವಿದ್ಯಾರ್ಥಿಗಳಲ್ಲಿ ಕಲಿತಾ ಇದ್ದಾರೆ ಅಂತ ಕೇಳಿ ಖುಷಿ ಆಯಿತು. ನಿಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ನಾನು ಹೇಳಬಯಸುವುದಿಷ್ಟೇ, ಅಥವಾ ಪಾಲಕರಿಗೆ ಹೇಳ್ತೀನಿ ವಿದ್ಯಾರ್ಥಿಗಳಿಗಿಂತ. ವಿದ್ಯಾರ್ಥಿಗಳು ತುಂಬ ಚಿಕ್ಕವರು, 7ನೇ ತರಗತಿ ಅಂತಂದರೆ ಭಾಳ ದೊಡ್ಡವರೇನಲ್ಲ, ಭಾಳ ಚಿಕ್ಕವರೇ ಅವರು. ಅವರಿಗೆ ಗೊತ್ತಾಗೋದಿಲ್ಲ. ಶಾಲೆ ಯಾವುದನ್ನೇ ಇರಲಿ, ಗುರಿ ಏನಿರುತ್ತಲ್ಲ ಆ ಗುರಿಯನ್ನು ಈಗಲೇ ನಿರ್ಧರಿಸಿ, ಮಧ್ಯದಲ್ಲಿ ಆ ವಿದ್ಯಾರ್ಥಿಗಳ ಲೈಫಲ್ಲಿ ಒಬ್ಬೊಬ್ಬರು ಗುರುಗಳು ಬರ್ತಾರೆ. ಅವ್ರ ಗುರುಗಳು ಅದೇ ದಿಕ್ಕಿನಲ್ಲಿ ನಿಮಗೆ ಮಾರ್ಗದರ್ಶನ ಕೊಡ್ತಾರೆ. ಗುರುಗಳು ಕೈ ಹಿಡ್ಕೊಂಡು ಹೋದ್ರಿ ಅಂದರೆ ನಿಮ್ಮ ಗುರಿಯನ್ನು 100% ನೀವು ತಲುಪ್ತೀರಿ. ಅದರಲ್ಲಿ ಯಾವ ಸಂದೇಹನೇ ಬೇಡ. ಇದಕ್ಕೆ ನಾನು ಕೂಡ ಒಬ್ಬ ಉದಾಹರಣೆ ಅಂತ ಹೇಳ್ತಾ, ನನಗೆ ಈ ಕಾರ್ಯಕ್ರಮಕ್ಕೆ ಕರೆದು 2 ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಧನ್ಯವಾದ. 75 ವರ್ಷಗಳ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಮಕ್ಕಳ ಸ್ನೇಹ ಸಮ್ಮೇಳನ ಇಂದು ಪಾಲಕರ ಹಾಗೂ ಗ್ರಾಮಸ್ಥರಿಂದ ಮೆಚ್ಚುಗೆಗೆ ಪಾತ್ರವಾಗಿದೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.